ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ ನೆನ್ನೆದು. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಅಮ್ಮ ಇಲ್ಲ, ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್. ನೋಡಿ ವೈಟು ನಂದಿ ಬಟ್ಲು ಏನೋ ಬೇಡದಿದೆ. ಸೊ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. ಹಣ್ಣು ಹೂವು ಎಲ್ಲ ತೊಗೊಂಬರ್ಬೇಕು. ಸೊ ಪೂಜೆ ಇದೆ ಅಂತ ಹೇಳಿದ್ನಲ್ಲ ಸಾಯಂಕಾಲ. ಸೊ ಅದ್ರದ್ದು ತೊಗೊಂಬರ್ಬೇಕು. ಸೊ ಹೋಗ್ತಾಯಿದ್ದೀವಿ. ಸೊ ಏನೇನು ತೊಗೊಂಬರ್ತೀನಿ ಅಂತ ತೋರಿಸ್ತೀನಿ. ಸೊ ನಾವು VK ಫ್ರೂಟ್ಸ್ ಹತ್ರ ಹೋಗಿದ್ದು. ತುಂಬ ಫ್ರೆಶ್ ಆಗಿರುತ್ತೆ ಇಲ್ಲಿ ಫ್ರೂಟ್ಸ್ ಎಲ್ಲ. ಮತ್ತು ಇಲ್ಲಿ ಇಷ್ಟೇ ತೊಗೊಬೇಕು ಆ ಥರ ಎಲ್ಲ ಏನೇನಿಲ್ಲ. ನಾವು ಒಂದು ತೊಗೊಂಡ್ರು ಅದನ್ನು ಎಷ್ಟು ಗ್ರಾಮ್ಸ್ ಇದೆ, ಎಷ್ಟು kg ಇದೆ ನೋಡಿ ಅವ್ರು ರೇಟ್ ಹಾಕ್ಕೊಡ್ತಾರೆ. ಮತ್ತು ತುಂಬ ಚೆನ್ನಾಗಿತ್ತು. ಮತ್ತು ಫ್ರೂಟ್ಸ್ ಎಲ್ಲ ನೋಡಿ ನೀವೇ ನೋಡ್ತಾ ಇರ್ಬೋದು. ಎಲ್ಲ ಥರದ್ದು ಫ್ರೂಟ್ಸ್ ಇದೆ. ಅವಕ್ಯಾಡೋ ಬ್ಲ್ಯಾಕಲ್ಲಿದೆ, ಗ್ರೀನಲ್ಲಿದೆ. ನಾನು ನೋಡೇ ಇರಲಿಲ್ಲ. ಸೊ ನೋಡಿ ಇದು ಅವಕ್ಯಾಡೋ ತುಂಬ ಚೆನ್ನಾಗಿತ್ತು. ಆರೆಂಜ್ ನೋಡಿ ಎಲ್ಲ ಫ್ರೆಶ್ಶಾಗಿ ಕಾಣಿಸ್ತಾ ಇತ್ತು. ಸೊ ಒಂದಿಷ್ಟು ಫ್ರೂಟ್ಸ್ ತಗೊಂಡ್ವಿ. ಸೊ ನೆಕ್ಸ್ಟ್ ಈಗ ಹೂವು ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಫ್ರೂಟ್ಸ್ ಬೇರೆ ಕಡೆ ಇರೋದು ಮತ್ತು ಫ್ಲವರ್ಸ್ ಒಂದು ಕಡೆ ಇರೋದು. ಇಲ್ಲೂ ಫ್ರೂಟ್ಸ್ ಸಿಗುತ್ತೆ ಬಸ್ ಸ್ಟ್ಯಾಂಡ್ ರೋಡಲ್ಲಿ. ಬಟ್ ನಾವೇನು ಅಂದರೆ ಅಲ್ಲಿ ಸ್ವಲ್ಪ ನಮಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಮತ್ತು ಇಷ್ಟೇ ತೊಗೊಬೇಕು ಆ ಥರ ಎಲ್ಲ ಇರೋಲ್ಲ. ನಮಗೆ ಹೆಂಗೆ ಬೇಕು ನಾವೇ ಅದನ್ನು ಚೂಸ್ ಮಾಡ್ಕೊಂಡು ತೊಗೊಬೋದು. ಅದಕ್ಕೋಸ್ಕರ ನಾವು VK ಫ್ರೂಟ್ಸ್ಗೆ ಹೋಗಿದ್ವಿ. ಸೊ ಅದಾದಮೇಲೆ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಬಂದ್ವಿ. ಎಲ್ಲ ಒಂದಷ್ಟು ಬಿಡಿ ಹೂವು, ಕಟ್ಟಿರೋ ಹೂವು ಎಲ್ಲ ತೊಗೊಳ್ಳೋಣ ಅಂತ. ಬೇಕಾದ್ರೆ ಪೂಜೆಗಲ್ವಾ ಬಿಡಿ ಹೂವು ತುಂಬ ಬೇಕು ಅಂತ ತೊಗೊಂಡ್ವಿ. ಇನ್ನೇನು ಎಲೆ ಎಲೆ ಅಯ್ಯೋ ಯಾ ಅಲ್ಲಿ ಇಲ್ಲಿ ಯಾರಿಗೆ ಇದೆಲ್ಲ ಪೂಜೆಗೆ. ಇವತ್ತು ನವಗ್ರಹ ಪೂಜೆ ಮಾಡಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲ ತಯಾರಿ ಆಗ್ತಾ ಉಂಟು. ಈಗ ನವಗ್ರಹ ಪೂಜೆ ಇದೆಯಲ್ಲ, ಸೀರೆ ಉಟ್ಕೋ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಪೂಜೆ ನಾನು ಕೂತ್ಕೊಳ್ತಾ ಇರೋದಲ್ವ. ಸೊ ಯಾರನ್ನೂ ಕರೆದಿಲ್ಲ, ನಾವೇ ಮನೆಯಲ್ಲಿರೋರೆಲ್ಲ ಮನೆಯಲ್ಲಿ ನಾವುಗಳೇ ಮಾಡ್ಕೊತಾ ಇರೋದು. ಸೊ ಯಾರನ್ನೇನು ಕರೆದಿಲ್ಲ. ಸೊ ಆದರೂ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ಅಂತ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಯಾವ ಸೀರೆ ಇದೆಲ್ಲ ರೇಷ್ಮೆ ಸೀರೆಗಳು. ನಂದು ರೇಷ್ಮೆ ಸೀರೆ ಉಟ್ಕೊಳ್ಳೋದು ಬೇಡ, ಸಿಂಪಲ್ ಸ್ಯಾರಿ. ಅಲ್ಲೆಂಡ್ ಇಲ್ಲೊಂದಷ್ಟು ಸ್ಯಾರೀಸ್ ಇದೆ ಸಿಂಪಲ್ದು ಸುಮಾರಿದೆ. ಯಾವುದು ಬ್ಲೌಸೇ ಹೊಲಿಸಿಲ್ಲ ನಾನು. ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಇದೂ ಅಷ್ಟೇ ಹೊಸ ಸ್ಯಾರಿ ಮೊನ್ನೆ ಕೊಟ್ಟಿದ್ದು ನನಗೆ. ಸೊ ಇವಾಗ ಪೂಜೆಗೆ ನನ್ನ ಹಸ್ಬೆಂಡು ಪಂಚೆ ಶಲ್ಯ ಹಾಕ್ಕೊಬೇಕಂತೆ. ಸೊ ನಾನು ಸ್ಯಾರಿ, ಈ ಕಲರ್ ಸ್ಯಾರಿ ಚೆನ್ನಾಗಿದೆಯಾ? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕಲರು. ಕ್ಯಾಮ್ರಾ ಮುಂದೆ ನಿಮಗೆ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ, ಬಟ್ ಇಟ್ಸ್ ಬ್ಯೂಟಿಫುಲ್. ಒಂಥರ ಕೇಸರ್, ಯಾವ ಥರ ಹೇಳೋದು ಗೊತ್ತಾಗ್ತಾಯಿಲ್ಲ. ಒಂಥರ ಪೀಚ್ ಕಲರ್ ಅನ್ಬೋದು. ಈಗ ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡ್ತೀನಿ. ಸೊ ಈ ಥರ ಸ್ವಲ್ಪ ಬ್ಲೌಸ್ ಹಾಕೋ ಬಳೆ ಹಾಕೊಂಡಿದ್ದೀವಿ. ಅದು ನಿಮಗೆ ಸನ್ಮಾನ ಮಾಡಿದ್ದು. ಬೇಡ, ಅದು ಶಾಲ್. ಅದು
ಕಾಣ್ತಾನೆ ಇಲ್ಲ ಅಕ್ಕ. ಅಮ್ಮ ಓಪನ್ ಮಾಡಿರೋದು ಕೃಷ್ಣನ ಮೇಲೆ ಇಟ್ಟಿದ್ರು. ಸ್ವಲ್ಪ ಡಿಫ್ರೆನ್ಸ್, ಸೇಮ್ ಸ್ವಲ್ಪ ಡಿಫ್ರೆನ್ಸ್, ಸೇಮ್ ಡಿಫ್ರೆಂಟ್, ಬಾರ್ಡರ್ ಸೇಮು, ಸೇಮ್ ಡಿಫ್ರೆನ್ಸ್. ಓಂ ಗುರುಭ್ಯೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯಭ್ಯೋ ನಮಃ ಗುರು ಬ್ರಹ್ಮ ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಮ್ಮ ಮಠಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾರು ಗುರುಗಳು ಇರ್ತಾರಲ್ಲ ಗುರುಗಳು ಇದ್ದರೆ ಓಂ ಶುಕ್ಲಾಂ ಪ್ರಸನ್ನಂ ಪ್ರಸನ್ನವದನಂಜಾಯ ಸರ್ವವಿಘ್ನೋಪಶಾಂತಯೇ. ಓಂ ನಾಗಮಾತಾಂತು ದೇವಾನಂ ಪ್ರಭುನಾಥರಕಥಾಂ ಗುರುವೇ ಘಂಟಾವರನಾಥರಂತಿ ಘಂಟಾನಾಥಂ ಕೃತ್ವಾಂ ಓಂ ಓಂ ಭುವೋ ಓಂ ಭುವಃ ಓಂ ಭುವಃ ತತ್ತವಿತುರ್ಯೇಣಿಂ ಭರ್ಗೋ ದೇವस्य धीमहि धियो यो नः प्रचोदयात्. ಓಂ ಅವತರ್ಪಂತು ಯೇ ಭೂತ ನವಗ್ರಹ ಪೂಜೆ ಚೆನ್ನಾಗಿ ಮಾಡಿಕೊಟ್ರು. ಅದಾದಮೇಲೆ ದಾನ ಕೊಡಬೇಕಲ್ವ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಅಮ್ಮ. ಕಾಣಿಕೆ ಇದು ಎಲ್ಲ ಇಟ್ಟು ಕೊಟ್ವಿ. ಅವಳು ನೋಡ್ರಿ ಅವಳನ್ನ ರೀ. ಪೂಜೆ ಆಯಿತು. ನವಗ್ರಹ ಶಾಂತಿ ಅಲ್ವಾ. ನಾನು ಸಕ್ಕರೆ ಹಾಕಿದ್ದೀನಿ, ಮತ್ತೆ ಹಾಕಿದ್ದಾಳೆ. ಒಟ್ಟಿನಲ್ಲಿ ಸಕ್ಕರೆ ಮಯ ಮಾಡ್ತಾಳೆ. ಪೂಜೆ ಎಷ್ಟು ಕ್ಯೂಟಾಗಿ ಕಾಣಿಸ್ತದ ನನ್ನ ಹಸ್ಬೆಂಡು. ಅಯ್ಯಯ್ಯೋ, ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದಾರಲ್ವಾ ಫ್ರೆಂಡ್ಸ್? ರಿಯಲ್ ಆಗಿ ಹೇಳಿ, ಒಳ್ಳೆ ಹೀರೋ ಥರ ಆ ಕುಂಕುಮ ಇಟ್ಕೊಂಡು. ದೃಷ್ಟಿ ಹಾಕ್ಬೇಡಿ ನನ್ನ ಹಸ್ಬೆಂಡಿಗೆ, ಯಾರು ಯಾವ ಹುಡುಗಿನೂ ದೃಷ್ಟಿ ಹಾಕ್ಬೇಡಿ. ಗರ್ಲ್ಫ್ರೆಂಡ್ ಜೊತೆ ಫೋಟೋ. ಇವಳೇ ಇವಳು ಗರ್ಲ್ಫ್ರೆಂಡ್. ಇದಳಲ್ಲ ಇವಳು, ಇದಳಲ್ಲ ಇವಳು, ಇದಳಲ್ಲ ಇವಳು ಟಿಕ್ಲಿ ಬುದ್ಧಿಸ್ತೆ. ಸೊ ನನ್ನ ಸೀರೆ ಎಲ್ಲ ಉದುರೋಗ್ತಾ ಇದೆ. ಅವಾಗ ಹೆಂಗೋ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ನಂಗೆ ಆ್ಯಕ್ಚುಲಿ ಸ್ಯಾರಿ ಉಡೋಕೆ ನೆಟ್ಟಗೆ ಬರಲ್ಲ. ಹೆಂಗೋ ಒಂದು ಉಡಲೇಬೇಕು ಪೂಜೆಗೆ ಅಂತ ಹೇಳಿದ್ರಲ್ಲ, ಸೊ ಇಟ್ಟಿದ್ದೀನಿ. ಆದಷ್ಟು ಕ್ಲಿಪ್ಪಿಂಗ್ಸ್ನ ಪಾಪ ನವ್ಯನೂ ತೆಗಿಯೋಕ್ಕೆ ಟ್ರೈ ಮಾಡಿದ್ದಾಳೆ, ಬಟ್ ಹೆಂಗೆಂಗೋ ಬಂದಿದೆ. ಆಮೇಲೆ ಅಮ್ಮನ ಹತ್ರ ಒಂದು ಫೋಟೋಸ್ ತೆಗೀರಿ ಅಂತ ಹೇಳಿದೆ, ಫೋಟೋನು ತೆಗೆದ್ರು. ಸೊ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹಾಂ, ನಿಜ ಹೇಳಿ. ಓಕೆ, ಇವಾಗ ಸ್ವಲ್ಪ ಸ್ಯಾರಿ ಎಲ್ಲ ತೆಗೆದು ಒಂದೆರಡು ಫೋಟೋಸ್ ತೆಗೆದು ಒಬ್ಬರು. ಆಮೇಲೆ ಟೀ ಮಾಡ್ಕೊಂಡು ಬಂದಿದ್ದಾರೆ. ಒಂದು ನಿಮಿಷ ಟೀ ಮಾಡ್ಕೊಂಡು ಬಂದಿದ್ದೀನಿ. ಟೀ ಸ್ವಲ್ಪ ಕುಡಿದು ಬೇರೆ ಡ್ರೆಸ್ ಫಸ್ಟು ಸ್ಯಾರಿ ಯಾವಾಗ ತೆಗಿತೀನಿ ಅನಿಸ್ತಾ ಇದೆ. ತೆಗೆದುಬಿಟ್ರೆ ಆರಾಮಾಗಿ ಅನಿಸುತ್ತೆ. ತೆಗೆದ ತಕ್ಷಣ ನಾನು ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಓಕೆ, ನಾನು ಒಂದೆರಡು ಫೋಟೋಸ್ ತಗೊಂಡು ಸಿಗ್ತೀನಿ. ನಾನು ಈ ಸ್ಟಿಕ್ ತೊಗೊಂಡಿದ್ದೀನಿ ಮೀಶೋದಲ್ಲಿ. ಜಸ್ಟ್ 239 ಅಲ್ವ ರೀ? ಎಷ್ಟು ಕೊಟ್ಟಿದ್ದು ನೀವು? 239 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ. ರಿಯಲಾಗಿ ಹೇಳ್ತಾ ಇದ್ದೀನಿ. ಸೆಲ್ಫಿ ಸ್ಟಿಕ್ ಇದೆ ಆ್ಯಕ್ಚುಲಿ. ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದು ನೋಡಿ, ಲೈಟ್ ಕೂಡ ಇದೆ, ಕಾಣಿಸ್ತಾ ಇದೆ. ಡಿಮ್ ಲೈಟಾಗಿ, ಇನ್ನೂ ಸ್ವಲ್ಪ ಡಾರ್ಕಾಗಿ, ಅದ 2 ಟೈಪ್ಸ್. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಪರವಾಗಿಲ್ಲ, ವರ್ಧ ಪ್ರೈಸ್ ಕೊಡ್ಬೋದು. ನೋಡಿ, ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ನೋಡಿ, ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು.
ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ಬೋದು ಆರಾಮಾಗಿ. ಮೊಬೈಲ್ ಅಂದರೆ ಸ್ವಲ್ಪ ಝೂಮ್ ಇನ್ ಆಗುತ್ತೆ, ಇದಾದರೆ ಝೂಮ್ ಔಟ್ ಆಗಿ ವೀಡಿಯೋ ಮಾಡ್ಬೋದು. ಚೆನ್ನಾಗಿ ನೋಡಿ, ಮುದ್ದು ಮರಿ ಮುದ್ದು ಮರಿ ಮುದ್ದು ಮರಿ ಮುದ್ದು ಮರಿ ಪೂಜೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಅವ್ರು ಮಂತ್ರ ಹೇಳ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇವಳು ಬಹು ಅಂತಾರೆ. ಅವರು ಹಿಂಗೆ ನೋಡ್ತಾರೆ ಅವಳನ್ನ, ಮತ್ತು ಹಿಂಗೆ ನೋಡ್ತಾರೆ ಅವಳನ್ನ, ಹಿಂಗೆ ನೋಡ್ತಾರೆ. ಆಮೇಲೆ ಲಾಸ್ಟಿಗೆ ಅವ್ರಿಗೆ ಸುಮ್ಮನೆ ಪೂಜೆ ಕೂರಿಸ್ಕೊಂಬಿಡಿ ಇವಳನ್ನ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಆಡುತ್ತಿದ್ದು ಇದು ಬೆಲೆ ಮರಿ. ಇದು ಒಂದು ನಿಮಿಷ ಸುಮ್ಮನಿರಲ್ಲ, ಅದಕ್ಕೆ ಹೆಂಗೆ ಆಡುತ್ತಿದ್ರೆ ಇದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ. ಕುಚ್ಚೆ ನೋ ಗುಡ್ ಗರ್ಲ್ ಕದಾ. ಇಲ್ಲಿ ಹಿಂಗೆ ಮಾಡೋಣ, ಹಿಂಗೆ ಮಾಡಿದ್ರೆ ಸುಮ್ಮನೆ ಆಗ್ತಾಳೆ ನಮ್ಮ ಮಗಳು. ಹಿಂಗೆ ಮಾಡ್ತಾಯಿದ್ರೆ ಹೊಟ್ಟೆ ಕೆರಿಬೇಕಂತ ಅವಳಿಗೆ. ಹಿಂಗೆ ಕೆರಿತಾ ಇದ್ರೆ ಸುಮ್ಮನೆ ಇರ್ತಾಳೆ, ಇಲ್ಲಾಂದರೆ ತಿಕ್ಲಾರ್ದಂಗೆ ಆಡ್ತಾಳೆ. ನೋಡಿ, ಒಂದು ನಿಮಿಷ ಪೂಜೆ ಮಾಡೋಕ್ಕೆ ಬಿಡೋಲ್ಲ, ಏನು ಮಾಡೋಕ್ಕೂ ಬಿಡೋಲ್ಲ. ಪೂಜಾರಿನೇ ನಮ್ಮನ್ನ ಅಂದೆ ಕರ್ಕೊಂಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಬಿಡಿ ಪೂಜೆ. ನೋಡಿ ಒಂದು ನಿಮಿಷ ಸುಮ್ಮನೆ ಈ ಥರ ಯಾವ್ದಾರು ನಾಯಿ ನೋಡಿದ್ದೀರಾ? ನೋಡಿ ಹೆಂಗೆ ಆಡುತ್ತೆ. ಒಂದು ನಿಮಿಷ ಸುಮ್ಮನೆ ಒಂದು ನಿಮಿಷ ಮಾತಾಡ್ತಿದ್ದೀನಲ್ಲ. ಏಯ್ ಇವ್ರು ನೋಡಿ, ಸುಮ್ಮನೆ ಮಗನೇ ಮಾತಾಡ್ತಿದ್ದೀನಿ. ಇಲ್ಲಿ ನೋಡಿ, ಅದೇನಂತ ಟೀ ಶರ್ಟ್ ತೋರಿಸು ನಿಂದು. ಇಲ್ಲಿ ನೋಡಿ, ಟೀ ಶರ್ಟ್ ತೋರಿಸು. ಉಂಡೆ ಐ ಹಂಟ್ ವಿತ್ ಬಿಗ್ ಡಾಗ್ಸ್ ಅಂತೆ. ಇವಳು ಮುಖ ನೋಡಿದ್ರೆ ಹಂಗೆ ಅನಿಸುತ್ತಾ? ಐ ಹಂಟ್ ವಿತ್ ಬಿಗ್ ಡಾಗ್ಸ್ ಅಂತೆ. ನಿಜವಾಗ್ಲೂ ಇವಳು ಬಿಗ್ ಡಾಗ್ಸ್ ಜೊತೆ ಹಂಟ್ ಮಾಡಿ. ನೋಡಿ, ಆ ಶರ್ಟ್ ಒಳಗೆ ಆಗಲ್ಲ, ಅದಕ್ಕೆ ಹಾಕಿರೋದಕ್ಕೆ ಕಚ್ಕೊತಾ ಇದ್ದಾಳೆ. ನೋಡಿ, ಸುಮ್ಮನೆ ಇರಲ್ಲ, ನನ್ನ ಕೈ ಬೇಕಂತ ಏನಕ್ಕೆ ಗೊತ್ತಿಲ್ಲ. ನೋಡಿ, ನಾನು ಏನು ಮಾಡಿದೆ ಈಗ? ಏನು ಮಾಡಿದೆ ನಿನಗೆ? ಸುಮ್ಮನೆ ನೋಡಿ ಅಪ್ಪ ಆಟಾಡಿಸ್ಬೇಕಂತ. ನಾನಾದ್ರೂ ಆಟಾಡ್ಸ್ತೀನಿ. ಬಳೆ ಸೌಂಡ್ ಬರುತ್ತಲ್ಲ, ಅದಕ್ಕೆ ಬಳೆ ಸೌಂಡು. ಬಲ್ಲೆ ಮರಿ ನೋವು. ನನಗಂತೂ ಈ ಸ್ಟಿಕ್ ಬೇಕಿತ್ತು ನನಗೆ ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕೆ. ಬಿಕಾಸ್ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಯಪ್ಪ ಅನ್ಸೋದು. ಇವಾಗ ಒಂಥರ ಪರವಾಗಿ ಆರಾಮ್ ಅನಿಸುತ್ತೆ. ಲೈಕ್ ಸುಮ್ಮನೆ ಒಂದು ಸ್ಟಿಕ್ ಇಟ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು. ನೋಡಿ, ಇವರು ಲೈಟ್ ಕೂಡ ಆನ್ ಮಾಡಿದ್ರು. ನಾನು ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಕ್ಲಾರಿಟಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ಇಷ್ಟ ಆಯ್ತು, ಚೆನ್ನಾಗಿದೆ ಅಲ್ಲ ರೀ. ಅಂದರೆ ಕಮ್ಮಿ ರೇಟಿಗೆ ಒಳ್ಳೆ ಕ್ವಾಲಿಟಿ, ಬೆಸ್ಟ್ ಅಲ್ವಾ, ವರ್ತ್ ದ ಪ್ರೈಸು. ಅಂದರೆ ಒಂದೊಂದು ಬರುತ್ತೆ. ನಾನು ಇದಕ್ಕಿಂತ ಮುಂಚೆ ಇನ್ನೊಂದು ತೊಗೊಂಡಿದ್ದೆ, ಅದು 2 ತೊಗೊಂಡಿದ್ದೆ ಆ್ಯಕ್ಚುಲಿ. ಒಂದು ಅದೇನೋ ಲೈಕ್ ಹಿಂಗೆಲ್ಲ ಟ್ವಿಸ್ಟ್ ಮಾಡಿ ಇಟ್ಕೊಬೋದು ಅಂತ, ಅದು ಮುರಿದೇ ಹೋಯ್ತು. ಇನ್ನೊಂದು ತೊಗೊಂಡೆ, ಅದು ನನ್ನ ಮೊಬೈಲ್ ಭಾರ ಇರುತ್ತೆ ಅಲ್ವಾ, ಹಿಂಗೆ ಇಟ್ಬಿಟ್ರೆ ಹಿಂಗೆ ವೀಡಿಯೋ ಮಾಡ್ತಿರ್ತೀನಿ, ಅದು ಮೊಬೈಲ್ ಹಿಂಗೆ ಟರ್ನಾಗಿ ಬಿದ್ದೋಗ್ಬಿಡುತ್ತೆ, ಆ ಥರ ಆಗ್ತಾಯಿತ್ತು. ಇದು ಬೆಸ್ಟು. ಒಂಥರ ನೋಡಿ, ಚೂರು ಶೇಕ್ ಆಗೋಲ್ಲ. ನಾವು ಟೈಟ್ ಮಾಡಿಬಿಟ್ಬಿಟ್ರೆ ಕರೆಕ್ಟಾಗಿ ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ. ಒಂಥರ ಚೆನ್ನಾಗಿದೆ. ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಬೇಕಾದ್ರೆ ನಾನು ಇದ್ರದ್ದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರೆಲ್ಲ ಈ ಥರ ವೀಡಿಯೋಸ್ ಮಾಡ್ತೀರಾ, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಬ್ಲಾಗಿಂಗ್ ಮಾಡ್ತೀರಾ, ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀರಾ, ತುಂಬ ಎಕ್ಸ್ಪೆನ್ಸಿವ್ ತೊಗೊಳಕ್ಕೆ ಇಷ್ಟ ಇರೋಲ್ಲ, ಬಿಕಾಸ್ ಈಗಲೇ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇರೋಲ್ಲ, ಅಂಥವ್ರಿಗೆ ತುಂಬ ಬೆಸ್ಟ್ ಇದು. ಮೀಶೋದಲ್ಲಿ ಸಿಗುತ್ತೆ. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಾನು ತೊಗೊಂಡಿರೋದು. ಸೊ ಅಲ್ಲೋಗಿ ನೀವು ಕೂಡ ಬೈ ಮಾಡ್ಬೋದು. ತುಂಬ ಕಮ್ಮಿ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಸೆಲ್ಫಿ ಸ್ಟಿಕ್ ಸಿಗುತ್ತೆ. ಆ್ಯಂಡ್ ಇದು ಉದ್ದನೂ ಮಾಡ್ಬೋದು. ನೋಡಿ, ಈ ಥರ ಹಿಂಗೆ ಟ್ವಿಸ್ಟ್ ಮಾಡಿ ಜಸ್ಟ್ ಹಿಂಗೆ ಫುಲ್ ಮಾಡಿದ್ರೆ ನೋಡಿ ಎಷ್ಟು ಝೂಮ್ ಔಟಾಗಿ ಕಾಣಿಸ್ತಾ ಇದ್ದೀನಲ್ವ. ಈ ಥರ ನಾವು ಎಷ್ಟು ಈ ಥರ ಉದ್ದ ಮಾಡಿಕೊಂಡು ಇಟ್ಕೊಬೋದು. ನಿಮಗೆ ಮಿರರಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ. ಕಾಣಿಸ್ತಾ ಇದೆಯಾ ಎಷ್ಟು ಉದ್ದ ಇದೆ? ಸೊ ಇವಾಗ ಅದನ್ನೇನಿಲ್ಲ, ಜಸ್ಟ್ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಇಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಮಿರರಾದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಥರ. ಸೊ ಬೆಸ್ಟು. ಲೈಟ್ ಇದ್ದಾಗ ನಾವು ಈ ಲೈಟ್ ಆನ್ ಮಾಡ್ಕೊಳ್ಳೋದು ಬೇಡ, ಬಿಕಾಸ್ ನಮಗೆ ಲೈಟೇ ಇರೋದ್ರಿಂದ ನಮಗೆ ಕ್ಲಾರಿಟಿ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಇಲ್ಲದ ಕಡೆ ಒಂದೊಂದು ಕಡೆ ಬೇಕಾಗುತ್ತೆ, ಅಂಥ ಟೈಮಲ್ಲಿ ಲೈಟ್ ಯೂಸ್ ಮಾಡ್ಕೊಬೋದು. ನಮ್ಮ ಫೇಸ್ ಕ್ಲಾರಿಟಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ,
ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಹೀಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ವ್ಲಾಗ್ಸ್ ಆ್ಯಂಡ್ ಹೀಗೆ ಎಲ್ಲರೂ ಪ್ರೋತ್ಸಾಹಿಸಿ ಸದಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಳ್ಳೆಯ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್.